ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸಿನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ. ಆ್ಯಂಡ್ ಟೈಮ್ಲೆಸ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ಗೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸಿನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬನ್ನಿ ನಿಮ್ಮ ಯಾವುದಾದರೂ 5 ಕ್ವಶನ್ಸ್ಗಾಗಿ ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಎಸ್ ಅಥವಾ ನೋ ಆನ್ಸರ್ ಏನು ಬರ್ತಿದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಯಾವುದಾದ್ರೂ 5 ಕ್ವಶನ್ನ ನೀವು ರೆಡಿ ಮಾಡ್ಕೊಳ್ಳಿ, ಅಥವಾ 2 ಕ್ವಶನ್ಸ್ ಅಷ್ಟೇ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. 5 ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ನೀವು 5 ಕ್ವಶನ್ಸ್ನ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, 5 ಕ್ವಶನ್ನ ನೀವು ಸೆಲೆಕ್ಟ್ ಮಾಡಿ ನೋಡಬಹುದು. ನಿಮ್ಮ ಒಂದು ಕ್ವಶನ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಾನು ಕಾರ್ಡ್ನ ತೆಗಿತೀನಿ. ಯಾವುದಾದರೂ 5 ಕ್ವಶನ್ಸ್ಗಾಗಿ ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಎಸ್ ಅಥವಾ ನೋ ಆನ್ಸರ್ ಏನು ಬರ್ತಿದೆ? ಐ ಹೋಪ್ ಕ್ವಶನ್ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಬನ್ನಿ, ಫಸ್ಟ್ ಒನ್ ಯಾರು ಕ್ವಶನ್ ರೆಡಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಕ್ವಶನ್ಸ್ಗಾಗಿ ಆನ್ಸರ್ ಏನು ಬರ್ತಿದೆ? ಆನ್ಸರ್ ವಿಲ್ ಬಿ ಎಸ್ ಅಂತ ಬರ್ತಿದೆ. 100% ನಿಮಗೆ ಸಿಗ್ತಿರುವಂಥ ಅಪರ್ಚುನಿಟಿನ ನೀವು ಯೂಸ್ ಮಾಡ್ಕೋತಿದ್ದೀರಾ, ನಿಮಗೆ ಬರ್ತಿರುವಂಥ ರಿಲೇಷನ್ಶಿಪ್ನ ನೀವು ಆಕ್ಸೆಪ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಒಂದು ಫಿಸಿಕಲಿ ನೀವು ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ, ಕೆಲವು ಜನಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ, ಅದನ್ನು ನೀವು ಆಕ್ಸೆಪ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಆ್ಯಂಡ್ ನಿಮ್ಮ ಯಾವುದೇ ಒಂದು ಕ್ವಶನ್ಸ್ ಇದ್ದರೂ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಓಕೆ, ಇಟ್ ಕುಡ್ ಬಿ ಯುವರ್ ರಿಲೇಷನ್ಶಿಪ್, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್, ಅಥವಾ ನಿಮ್ಮ ಒಂದು ನೆಗೆಟಿವ್ ಥಾಟ್ ಏನು ಬರ್ತಿದೆ ಅದನ್ನು ರಿಮೂವ್ ಮಾಡಬೇಕು, ಅಥವಾ ಅದರಿಂದ ಹೊರಗೆ ಬರಬೇಕು, ಈ ರೀತಿಯಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ಆನ್ಸರ್ ವಿಲ್ ಬಿ ವೆಯ್ಟಿಂಗ್ ಎನರ್ಜಿ ಅಂತ ಹೇಳಬಹುದು. ಓಕೆ, ಸೊ ಇಟ್ಸ್ ಲೈಕ್ 50-50 ಅಂತ ಹೇಳಬಹುದು. ಬಿಕಾಸ್ ನೀವು ಕೇಳಿರುವಂಥ ಕ್ವಶನ್ಸ್ ಏನಿದೆ ಅದರಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ, ಅಥವಾ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡದೇ ಇರೋದು. ಈಗ ಒಂದು ಎಜುಕೇಷನ್ ಪರ್ಪಸ್ ನೀವೇನೋ ಕೇಳಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಎಜುಕೇಷನಲ್ಲಿ ನಾನು ಯಾವ ಒಂದು ಕೋರ್ಸ್ ತೊಗೋಬೇಕು ಅನ್ನೋ ಕನ್ಫ್ಯೂಷನಲ್ಲಿ ನೀವಿರಬಹುದು. ಹಾಗಾಗಿ ನಿಮಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗದೇ ಇರಬಹುದು. ಸೊ ಥಿಂಕ್ ಮಾಡಿ. ಅಫ್ಕೋರ್ಸ್ ನಿಮಗೆ 2 ಆಪ್ಷನ್ಸ್ ಇದೆ, ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅನಿಸುತ್ತೆ. ಆಲ್ರೆಡಿ ಏನಾಗಿದೆ ಅಥವಾ ಏನು ನಿಮ್ಮ ಒಂದು ನೆಗೆಟಿವ್ ಥಾಟ್ ಏನಿದೆ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಜಸ್ಟ್ ರಿಲೀಸ್ ದ್ಯಾಟ್ ಆ್ಯಂಡ್ ನಿಮಗೆ ಇರುವಂಥ ಆಪ್ಷನ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದರ್ವೈಸ್ ವಿತಿನ್ 2 ಮಂತಲ್ಲಿ ನೀವು ಇದರಲ್ಲಿ ಒಂದು ಸಕ್ಸಸ್ನ ನೋಡಬಹುದು. ಓಕೆ, ಆ್ಯಂಡ್ ಪ್ರೀತಿಯಲ್ಲಿ ಇರಬಹುದು. ಮೇ ಬಿ ಈ ಒಂದು ಪ್ರೀತಿಯಲ್ಲಿ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಆ ಒಂದು ಪರ್ಸನನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಈ ರೀತಿಯಾಗಿ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ ಗಿವ್ ದೆಮ್ ಟೈಮ್ ಟು 2 ಮಂತ್. ಓಕೆ, ಸೊ ಅವ್ರಿಗಾಗಿ ಒಂದು 2 ಮಂತ್ ಟೈಮ್ ಕೊಡಿ, ಡೆಫಿನೆಟ್ಲಿ ದೇ ವಿಲ್ ರೀಚ್ ಯು ಅಂತ ಹೇಳ್ತೀನಿ. ಓಕೆ, ಫೈನ್. 3 ಕ್ವಶನ್ಸ್ ಯಾರು ನಿಮ್ಮ ಒಂದು 3rd ಕ್ವಶನ್ ಸೆಲೆಕ್ಟ್ ಮಾಡಿದ್ದೀರಾ, ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಓಕೆ, ಸೊ ರಿಲೇಷನ್ಶಿಪ್ ಬಗ್ಗೆ ಬರೋದಾದರೆ ಈ ಒಂದು ಪರ್ಸನ್ ನಿಮ್ಮ ಕ್ರಶ್ ಇರಬಹುದು, ಅಥವಾ ಒಂದು ಪರ್ಸನ್ ನಿಮಗಿಂತ ಏಜಲ್ಲಿ ಚಿಕ್ಕೋರು ಇರಬಹುದು, ಅಥವಾ ಇಟ್ ಕುಡ್ ಬಿ ಏಜ್ ಡಿಫ್ರೆನ್ಸ್ ಇದೆ ನಿಮ್ಮ ಮಧ್ಯ. ಸೊ ಆ ಒಂದು ಪರ್ಸನ್ ನನಗೆ ಸಿಗ್ತಾರಾ ಅನ್ನೋದು ನಿಮ್ಮ ಒಂದು 3rd ಕ್ವಶನ್ಸ್ ಆಗಿದ್ದರೆ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ಅವರ ಫೀಲಿಂಗ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೋತಾರಾ ಅಂತ ನಿಮ್ಮ ಕ್ವಶನ್ಸ್ ಏನಾದರೂ ಇತ್ತು ಅಂದರೆ ಅಫ್ಕೋರ್ಸ್ ಎಸ್, ಗಿವ್ ದೆಮ್ ಟೈಮ್. ಓಕೆ, ಅವರು ನಿಮ್ಮ ಒಂದು ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ತಾರೆ, ನಿಮಗಾಗಿ ಪ್ರಪೋಸಲ್ನ ತರ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಎಜುಕೇಷನ್ ಪರ್ಪಸ್ ನೀವೇನಾದರೂ ಇಲ್ಲಿ ಕೇಳ್ತಾ ಇದ್ದೀರಾ, ಯಾವುದನ್ನು ಚೂಸ್ ಮಾಡೋದು ಅನ್ನೋದ್ರ ಕಡೆ ನೀವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋತಿದ್ದೀರಾ ಅಂತ ಇದ್ದರೆ, ಸೊ ನಿಮ್ಮ ಹೆಲ್ಡರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ನೀವು ಸಜೆಷನ್ನ ತೊಗೋಬಹುದು. ಅಫ್ಕೋರ್ಸ್ ಅದು ವರ್ಕ್ ಆಗುತ್ತೆ. ಓಕೆ, ಸೊ ನಿಮ್ಮ 3rd ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ನಿಮ್ಮ ಕ್ವಶನ್ಸ್ ಏನೇ ಇದ್ದರೂ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ ನಿಮ್ಮ ಒಂದು 3rd ಕ್ವಶನ್ಸ್ಗಾಗಿ. ಓಕೆ, ಆ್ಯಂಡ್ 4th ಕ್ವಶನ್ಸ್ ದಟ್ ಈಸ್ ಆಲ್ಸೋ ಎಸ್ ಗೈಸ್. ಓಕೆ, ನಿಮ್ಮ 4th ಕ್ವಶನ್ ಏನಾದರೂ ಇರಲಿ ದಟ್ ಈಸ್ ಆಲ್ಸೋ ಎಸ್ ಅಂತ ಹೇಳ್ತೀನಿ. ಆ್ಯಂಡ್
ಕೆಲವರಿಗೆ ಇಲ್ಲಿ ಅನ್ನಿಸ್ತದೆ ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದರೆ ಈ ಒಂದು ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ, ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ, ಅವರು ನನಗೆ ಸಿಗ್ತಾರಾ, ಈ ರೀತಿಯಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ದಟ್ ಈಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳ್ತೀನಿ. ಓಕೆ, ಸೊ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಜೊತೆ ಎಂಟರ್ ಆಗ್ತಿದ್ದಾರೆ ಅಂತಲೇ ಹೇಳಬಹುದು. ಸೊ ನಿಮ್ಮ ಕ್ವಶನ್ಸ್ ಏನಿದ್ರು ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ, 100% ಎಸ್ ಥಿಂಕ್ ಮಾಡ್ತಾರೆ. ಓಕೆ, ಆ್ಯಂಡ್ ಫಿಫ್ತ್ ಒನ್, ಯಾರೆಲ್ಲ ಲಾಸ್ಟ್ ಕ್ವಶನ್ಸ್ ಕೇಳಿದ್ದೀರಾ ನಿಮಗಾಗಿ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ಮೇ ಬಿ ನೀವು ನಿಮ್ಮ ಒಂದು ಹೆಲ್ತ್ ವಿಚಾರವಾಗಿ ಇಲ್ಲಿ ಏನೋ ಕೇಳ್ತಿರುವಂಥದ್ದಿರಬಹುದು. ಲೈಕ್ ನಿಮ್ಮ ಹೆಲ್ತ್ ಹುಷಾರಾಗುತ್ತಾ, ನಿಮ್ಮ ಪೇರೆಂಟ್ಸ್ ಹೆಲ್ತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಅವ್ರ ಎನರ್ಜಿ ಹೇಗಿದೆ, ಈಗೇನು ನೀವು ಕ್ವಶನ್ಸ್ ಕೇಳ್ತಿದ್ದೀರಾ, ಸೊ ಅದು ಡೆಫಿನೆಟ್ಲಿ ಕ್ಯೂರ್ ಆಗ್ತಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಇಷ್ಟು ದಿನದ ಮ್ಯಾನಿಫೆಸ್ಟೇಷನ್ ಏನಿತ್ತು, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ರೈಟ್ ನಾವು ವರ್ಕ್ ಆಗ್ತಿದೆ ಅಂತ ಹೇಳಬಹುದು. ಆ್ಯಂಡ್ ಕೋರ್ಟಲ್ಲಿ ಏನಾದರೂ ನಿಮ್ಮದೇ ಕೇಸ್ ನಡೀತಿದೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಿದೆ. ಓಕೆ, ಆ್ಯಂಡ್ ಕೆಲವು ಮೆಸೇಜಸ್ ನಿಮ್ಮ ಪಾರ್ಟ್ನರ್ ಮೆಸೇಜಸ್ಗೆ ಇರಬಹುದು, ಅಥವಾ ಅವರ ಒಂದು ಮಾತಿಗಾಗಿ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಹ್ಯಾಪನ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಎಜುಕೇಷನ್ ವಿಚಾರವಾಗಿ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ಅಥವಾ ಗಾಡ್ಗೆ ಪ್ರೇ ಮಾಡ್ತಾ ಇದ್ದೀರಾ, ನಿಮ್ಮ ರಿಸಲ್ಟ್ಗಾಗಿ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲೂ ನೀವು ಸಕ್ಸಸ್ನ ನೋಡ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.